ನೋಡಿ, ನಮ್ಮ ರಾಜ್ಯ ಒಂದು ಸಮೃದ್ಧಿಯ ರಾಜ್ಯ ಆಗಿತ್ತು. ಈ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಪಾಪರಾಗಿದೆ. ಎಲ್ಲರೂ ಬರ್ತಾರೆ, ಇಡೀ ಪ್ರಪಂಚದಲ್ಲಿರೋ ಜನಕ್ಕೆಲ್ಲನೂ ಬೆಂಗಳೂರೇ ಬೇಕು, ಕರ್ನಾಟಕನೇ ಬೇಕು. ಅಲ್ಲೇ ಇಲ್ಲಿದ್ರೆ ಡೆವಲಪ್ಮೆಂಟೇ ಇಲ್ಲಲ್ಲ. ಬೆಂಗಳೂರು ರಸ್ತೆಗಳೆಲ್ಲ ಹಾಳಾಗೋಗಿದೆ, ಹಳ್ಳ ಬಿದ್ದು ಗುಂಡಿ ಬಿದ್ದೈತೆ. ಮಳೆ ಬಂದರೆ ನೀರು ಮನೆಗಳಿಗೆಲ್ಲ ನೀರು ನುಗ್ತೈತೆ. ಈಗಾಗಲೇ ಹಲವಾರು ಜನ ಖಾಲಿ ಮಾಡಿಕೊಂಡು ಬೇರೆ ಬೇರೆ ಹೈದರಾಬಾದು, ಚೆನ್ನೈ, ಕೇರಳದವರಂತೂ ಬನ್ನಿ ಅಲ್ಲೆಲ್ಲ ಮುಳುಗೋಗಿದೆ ಬೆಂಗಳೂರು, ಬನ್ನಿ ಅಂತ ಅಡ್ವರ್ಟೈಸ್ಮೆಂಟ್ ಹಾಕಿದಾರಲ್ಲ. ಅಭಿವೃದ್ಧಿ ಮಾಡಿದ್ರೆ ಜನ ಬಂದೇ ಬರ್ತಾರೆ. ನಾನು ಕರ್ನಾಟಕದ ಪರವಾಗಿ ಜನ ಬರ್ತಾ ಇದ್ದಾರೆ, ನಾಗರಿಕ ಸೌಲಭ್ಯ ಸರಿಯಾಗಿ ಕೊಡಿ, ಬರ್ತಾರೆ. ಇಲ್ಲ ಅಂದರೆ ಇರೋರು ಹೊರಟೋಗ್ತಾರೆ. ಈ ಸರ್ಕಾರ ಹಣ ಇದ್ದರೆ ನಾವು ರೈಲ್ವೆ ಕಂಬಿಗಳಾಕಿ ಬ್ಯಾರಿಕೇಡ್ ಮಾಡೋವಂಥದ್ದಕ್ಕೆ ನಮ್ಮ ಸರ್ಕಾರ ಇದ್ದಾಗ ಹಣ ಬಿಡುಗಡೆ ಮಾಡಿದ್ರಿ. ಇವ್ರು ಬಂದಮೇಲೆ ಅದನ್ನು ಹಣನೂ ಬಿಡುಗಡೆ ಮಾಡಿ ಕೊಟ್ಟಿಲ್ಲ. ಸತ್ತೋರಿಗೆ ಪರಿಹಾರ ಕೊಡೋಕ್ಕೂ ಹಿಂದೆ ಮುಂದೆ ನೋಡೋವಂಥ ಸ್ಥಿತಿ. ಕೇರಳದಲ್ಲಿ ಯಾರೋ ಸತ್ತರೆ ಅವ್ರ ಪರಿಹಾರ ಬೇಗ ಇಮಿಡಿಯೇಟಾಗಿ ಒಳ್ಳೆ ಬುಲೆಟ್ ಟ್ರೈನ್ ಹೋದಂಗೆ ಹೋಗಿ ಕೊಡ್ತಾರೆ. ಇಲ್ಲೇ ಇಲ್ಲ. ಇಲ್ಲಿ ಅರ್ಜುನ ಅಲ್ಲನಪ್ಪ ಸತ್ತಿದ್ದು, ಅರ್ಜುನ ಸತ್ತಿದ್ದು 50 ಲಕ್ಷ ಕೊಡೋಕ್ಕಾಗಿಲ್ಲ ಅವ್ರ ಕೈಲಿ, ದುಡ್ಡು ಕೊಡೋಕ್ಕಾಗಿಲ್ಲ. ಏನು ದೊಡ್ಡದು ಅನೌನ್ಸ್ ಮಾಡಿದ್ದು. ನೀವು ಯಾರನ್ನ ನೋಡಿದ್ದೀರಾ ಫಾರೆಸ್ಟಲ್ಲಿ ಪ್ಲಾಸ್ಟಿಕ್ ಆನೆ ನಿಲ್ಲಿಸ್ತಾರೆ ಯಾರು? ಹಾಂ, ಫೈಬರ್ ಅಂದ್ರೇನು ಪ್ಲಾಸ್ಟಿಕ್ ಅದನ್ನು ಎರಡು ಹತ್ತಿರ ಅಣ್ಣ ತಮ್ಮಂದಿರಿದ್ದಂಗೆ ಅವೆರಡು. ಹಾಂ, ಅದೇ ಅಣ್ಣ ತಮ್ಮಂದಿರಿದ್ದಂಗೆ. ಫೈಬರ್ ಇದಾಗ್ತೈತಾ ಏನಾದರೂ ಮಣ್ಣಲ್ಲಿ ಇದಾಗಲ್ಲ. ಅದರಿಂದ ಇಲ್ಲಿ ಅರ್ಜುನನ್ಗೂ ದುಡ್ಡು ಕೊಡೋಕ್ಕೆ ಅವ್ರ ಹತ್ರ ಹಣ ಇಲ್ಲ. ನಾನು ಹೇಳಿದ್ದೀನಿ ನಮ್ಮ ಎಮ್ ಎಲ್ ಎಗೆ, ಭಿಕ್ಷೆ ಬೇಡ ಆದರೂ ಮಾಡಿಬಿಡಪ್ಪ. ಯಾಕಂದರೆ ಮೈಸೂರಿನ ಚಾಮುಂಡೇಶ್ವರಿಯನ್ನು ಒತ್ತಿರೋವಂಥ 8 ಬಾರಿ ಚಾಮುಂಡೇಶ್ವರಿ ತಾಯಿಯನ್ನು ಒತ್ತಿರೋವಂಥದ್ದು, ಅದು ಪವಿತ್ರತೆ ಇದೆ. ಭಿಕ್ಷೆ ಬೇಡ ಆದರೂ ಮಾಡಪ್ಪ ಅಂತ ಹೇಳಿದ್ದೀನಿ. ಅಲ್ಲಿ ಪ್ಲಾಸ್ಟಿಕ್ಕು, ಈ ಫೈಬರು ಅದೆಲ್ಲ ಮಾಡಬಾರ್ದು. ಇದರಲ್ಲಿ ಮಾಡೋದಾದರೆ ಪರಿಸರಕ್ಕೆ ಪ್ರೇಮೆ ಆಗಿರ್ತಕ್ಕಂಥ ಕಂಚಿಂದಾಗೆ ಮಾಡಲಿ, ಕಂಚಿಂದಾದರೂ ಮಾಡಲಿ. ಅದಕ್ಕೆ ಸರ್ಕಾರಕ್ಕೆ ಹಣ ಬಿಡುಗಡೆ ಮಾಡಲಿ ಅಂತೇಳಿ ನಾನು ನಮ್ಮ ಶಾಸಕರ ಪರವಾಗಿ ಆಗ್ರಹವನ್ನು ಮಾಡ್ತಾ ಇದ್ದೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.